ಅದಾದ ನಂತರ ನಮ್ಮ ವರಿಷ್ಠ ತೀರ್ಮಾನಕ್ಕೆ ನಮ್ಮ ಪಕ್ಷದವರು ನಿಮ್ಮ ಪಕ್ಷದವರು ಇಬ್ಬರು ಸಹ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಅನಾಗತ್ಯವಾದ ಸ್ಟೇಟ್ಮೆಂಟ್ ಕೊಡಬೇಡಿ. ಮತ್ತೊಮ್ಮೆ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ನಿಖಿಲ್ ಅನ್ನೋರ ಬಗ್ಗೆ ತಪ್ಪಿನೂ ಸಹ ಮಾತಾಡಕ್ಕೆ ಹೋಗ್ಬೇಡಿ. ಮಾತಾಡಿದ್ರೆ ನಮಗೂ ಎಲ್ಲೋ ಒಂದು ಕಡೆ ಬೇಜಾರಾಯ್ತದೆ. ಪುನಃ ಮಾಧ್ಯಮದ ಕಡೆ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋ ಮಾತನ್ನ ಈ ತಮ್ಮ ಮಾಧ್ಯಮದ ಮುಖಾಂತರ ನಾರಾಯಣಗೌಡರಿಗೆ ಮನವರಿಕೆ ಮಾಡಲಿಕ್ಕೆ ಬಯಸ್ತೀನಿ. ಧನ್ಯವಾದ. ನಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸೋದೇನೆಂದ್ರೆ, ನಾನು ಅವರು ಇಬ್ಬರೂ ಸೇರಿದಂಗೆ, ಇವರ ಎಲ್ಲ ನಾಯಕರು ಸೇರಿದಂಗೆ, ದೇವೇಗೌಡರ ಕುಟುಂಬ, ಕುಮಾರಣ್ಣವರು, ನಿಖಿಲ್ ಅಣ್ಣವರು ಸಹಕಾರ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಈಗ ಅವರು 2013 ಬಂದರು. ಬಂದಂಥ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಅಂತ ಕೃಷ್ಣ ಅವರು ನಿಕಟಪೂರ್ವ ಸ್ಪೀಕರ್ ಆಗಿ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ನಾರಾಯಣಗೌಡರಿಗೆ JDS ಪಕ್ಷ, ದೇವೇಗೌಡ ಪಂಜರು, ಕುಮಾರಣ್ಣವರು ಎಲ್ಲರೂ ಸಹ ಆ ಕುಟುಂಬ ಆಶೀರ್ವಾದ ಮಾಡಲ ಒಂದು B.Pharm ಕೊಡೋದ ಪರವಾಗಿ ನಾವು ಎಲ್ಲರೂ ಸಹ ಅವ್ರನ್ನ ಗೆಲುವಿಗೆ ಕಾಯಾವಾಚ ಮನಸ್ಸ ಪ್ರಾಮಾಣಿಕವಾಗಿ ಶ್ರಮ ಬಿದ್ದು ಅವ್ರನ್ನ ಶಾಸಕರಾಗಿ ಮಾಡಬೇಕು. ಅದಾದ ನಂತರ 2018 ಚುನಾವಣೆ ಬಂತು. ಆ ಸಂದರ್ಭದಲ್ಲಿ B.Pharm ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಾಯಿತು ಅವ್ರಿಗೆ. ಆವಾಗ ನಾವೇನೇ ನಿಖಿಲಣ್ಣ ಕರ್ಕೊಂಡು ಬಂದು ತಾಲೂಕಿನಲ್ಲಿ ಪ್ರೊಫೆಷನ್ ಮಾಡ್ಕೊಂಡು ಬೈಕ್ ರ್ಯಾಲಿ ಮುಖಾಂತರ ನಾನೇ ಕರ್ಕೊಂಡು ಹೋದೆ. ರಂಗಾ ಥಿಯೇಟರ್ ಹತ್ರ ಸಭೆ ಮಾಡಿದ್ರು. ಆವಾಗ ನಿಖಿಲಣ್ಣವರು ಸಿನಿಮಾ ರಂಗದಲ್ಲಿ ದೃಷ್ಟನೆ ಸಾರ್ವಜನಿಕ ಜೀವನ ಬಂದಿರಲಿಲ್ಲ. ಆ ಸಂದರ್ಭದಲ್ಲೇ ಆವಾಗ ನಮ್ಮ ಪಕ್ಷದಲ್ಲಿ ಯುವಘಟಕದ ಅಧ್ಯಕ್ಷನೂ ಆಗಿರಲಿಲ್ಲ, ಯಾವುದೇ ಎಲೆಕ್ಷನ್ ಕಂಟೆಸ್ಟು ಮಾಡಿರಲಿಲ್ಲ. ಆ ಸಂದರ್ಭದಲ್ಲೇ ಅವಾಗಿನ ಸಂದರ್ಭದಲ್ಲೇ ಗೊಂದಾಯದ ಸಂದರ್ಭದಲ್ಲಿ ನಾರಾಯಣಗೌಡರನ್ನ ಇವರೇ ಪುನಃ ಅಧಿಕೃತ ಅಭ್ಯರ್ಥಿ ಅಂದ್ಬಿಟ್ಟು ಪುನಃ 2ನೇ ಬಾರಿಗೆ ಆಯ್ಕೆ ಮಾಡಿ ಅನ್ನೋ ಸಂದೇಶವನ್ನು ಕೊಟ್ಟು ಅದು ಒಂದಕ್ಕೆ ತೆರೆ ಎಳೆದ ಸಂದರ್ಭ. ಆವಾಗ ಖುಷಿಯಿಂದ ಅವ್ರನ್ನ ಒಪ್ಕೊಂಡು ಮನೆಗೆಲ್ಲ ಕರ್ಕೊಂಡು ಹೋಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ನಿಖಿಲಣ್ಣವ್ರ ಬಗ್ಗೆ ಪ್ರಶ್ನೆ. ನಿಖಿಲಣ್ಣ 27ನೇ ತಾರೀಕು ಪಕ್ಷ ಸಂಘಟನೆ, ಪಕ್ಷ ಸೇರ್ಪಡೆ ಮತ್ತು ಬೆಳ್ಳಿ ಹಬ್ಬದ ಕಾರ್ಯಕ್ರಮ, ನಮ್ಮ ನಾಯಕರ ಹುಟ್ಟುಹಬ್ಬನೂ ಸಹ ಅಲ್ಲೇ ಮಾಡಿದ್ವಿ. ಆವಾಗ ಸ್ವಾಭಾವಿಕವಾಗಿ ಸಾರ್ವಜನಿಕವಾಗಿ ಪ್ರಸ್ತುತ ಸಿಟ್ಟಿಂಗ್ MLA ಇದ್ದಾರೆ, ಸಾರ್ವಜನಿಕ ಕೆಲಸ ಮಾಡಲಿ, ಇವು 28 ಚುನಾವಣೆ ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಪುನಃ ಮರಳಿ ಅವ್ರನ್ನ ಆಯ್ಕೆ ಮಾಡಿ ಅನ್ನೋ ಮಾತನ್ನ ಪರೋಕ್ಷವಾಗಿ ಹೇಳಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಬೇರೆ ಎಲೆಕ್ಷನ್ಗಳು ಬರ್ತವೆ, ಅವನು ಸಹ ಯಶಸ್ವಿಯಾಗಿ ಮಾಡಿ ಅನ್ನೋ ಮಾತನ್ನ ಕಾರ್ಯಕರ್ತರಿಗೆ, ಮತದಾರರಿಗೆ ಉಳಿದುಂಬಿಸೋ ನಿಟ್ಟಿನಲ್ಲಿ ಒಬ್ಬ ಶಾಸಕರಾದ ನನ್ನನ್ನು ಬೆಂತಟ್ಟ ನಿಟ್ಟಲ್ಲಿ ಅದನ್ನ ಹೇಳಿಕೆ ಕೊಟ್ಟರು. ಜೊತೆಗೆ ಕೆಳಗಡೆನೂ ಸಹ ಇದಕ್ಕೆ ಯಾರೋ ಮಾಧ್ಯಮದ ಪ್ರಶ್ನೆ ಮಾಡಿದಾಗ ಸ್ವಾಭಾವಿಕ ಒಬ್ಬ ಸಿಟ್ಟಿಂಗ್ MLAಗೆ ಅದನ್ನ ಬೆಂತಟ್ಟೋದು, ಕಾರ್ಯಕರ್ತರು ಸಂಘಟನೆ ಮಾಡೋ ದೃಷ್ಟಿಯಿಂದ ನಾವು ಹೇಳೋದು. ಅಂತಿಮವಾಗಿ ತೀರ್ಮಾನನ ಎಲ್ಲ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು, ಬಿಜೆಪಿ ರಾಷ್ಟ್ರೀಯ ಮಟ್ಟದ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು, ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರುಗಳು ತೀರ್ಮಾನ ಮಾಡ್ತೀವಿ ಅಂತ ಮಾತು ಹೇಳಿದ್ರೆ, ನಾರಾಯಣಗೌಡರು ಅದು ಯಾಕೆ ಪ್ರವೋಕ್ ಆಗಿ ಆ ನಮ್ಮ ನಾಯಕರ ಬಗ್ಗೆ ಆ ಮಾತು ಹೇಳಿದ್ರು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಇವತ್ತು ಆ ಕುಟುಂಬದ ನಾನು ಒಡಗೂಡಿ, ಅವರು ಒಡಗೂಡಿ ಆಶೀರ್ವಾದ ಇರಲಿಲ್ಲ ಅಂದಿದ್ರೆ ನಾವಿವತ್ತು ಅವರು ಸಚಿವರು ಶಾಸಕರಾದ ನಂತರ ಅವ್ರಿಗೆ ಬೆಳಕೆ ಶುರುವಾಗ್ತದೆ. ಏಕೈಕಿ ಸ್ಟಾರ್ಟಿಂಗ್ ಬೆಳಕೆ ಶುರುವಾಗಿದ್ದ. ಈಗ ನಾನು ಶಾಸಕರಾದ್ಮೇಲೆ ನಮಗೂ ಸಹ ಬೆಳಕೆ ಶುರುವಾದ್ರೆ. ಹಂಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಕರ್ಕೊಂಡು ಬಂದು ಶಾಸಕರು ಮಾಡಿ ಒಬ್ಬ ಲೀಡ್ರು ಮಾಡುವಂಥ ಕೆಲಸವನ್ನ ಅವ್ರಿಗೆ ನಮಗೆ ಇಬ್ಬರಿಗೂ ಮಾಡಿದರೆ, ಅವರು ಹಿಂದೆ ನಡೆದು ಬಂದಂಥ ಆದಿನ ನಾರಾಯಣಗೌಡರು ಮರಿಬಾರದು. ಇದು ಒಂದು ಬಾರಿ ಅಲ್ಲ, ಆದರೆ 3ರಿಂದ 4 ಬಾರಿ ಈ ಒಂದು ಸಂಘರ್ಷಕ್ಕೆ ಅವಕಾಶ ಅಂತ ಒಂದು ಹೇಳಿಕೆಗಳನ್ನ ಮಾಧ್ಯಮದ ಎದುರುಗಡೆ ಮಾತಾಡಿದ್ದಾರೆ ನಾರಾಯಣಗೌಡರು. ಅವರು ಹಿರಿಯರಿದ್ದಾರೆ, ಸಚಿವರಾಗಿದ್ದಾರೆ, 3 ಬಾರಿ ಶಾಸಕ, 2013, 2018ರಲ್ಲಿ 2 ಬಾರಿ JDS ಪಕ್ಷದ ಚಿಹ್ನೆ ಎದುರುಗಡೆ ನಮ್ಮ JDS ಕಾರ್ಯಕರ್ತರು, ಮತದಾರರು ಮತ್ತು ನಾಯಕರ ಒಂದು ಆಶೀರ್ವಾದದಿಂದ 2 ಬಾರಿ ಶಾಸಕರಾಗಿದ್ದಾರೆ. ಬದಲಾದ ಪರಿಸ್ಥಿತಿಯಲ್ಲಿ 2019 ಬೈ ಎಲೆಕ್ಷನ್ನಲ್ಲಿ ಪಕ್ಷದ ಹೈಕಮಾಂಡ್ ಸಲಹೆ ಸೂಚನೆ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಮಾತು ಹೇಳಿದೆ. ಆದರೆ ಇವತ್ತು ನಾನು ಅನಿವಾರ್ಯವಾಗಿ ಮಾತಾಡಲೇಬೇಕು. ನನ್ನ ಅಚ್ಚುಮೆಚ್ಚಿನ ನಾಯಕರು, ಇವತ್ತು ನಮಗೆ ಪ್ರಶ್ನಾತೀತ ನಾಯಕರು, ಇವತ್ತು ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು 55ರಿಂದ 60 ಕ್ಷೇತ್ರಗಳಿಗೆ ಸಂಘಟನೆ ದೃಷ್ಟಿಯಿಂದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಸುಮಾರು 9,500 ಕಿಲೋಮೀಟರ್ ರನ್ನಿಂಗ್ ಮಾಡಿ ಸಂಘಟನೆ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಪಕ್ಷದ ಎಲ್ಲ ಹಿರಿಯರೊಳಗೂಡಿ ಎಲ್ಲರೂ ಸಹ ಅವ್ರನ್ನ ನಾಯಕರು ಅಂತ ಒಪ್ಕೊಂಡಿದ್ವಿ. ವಿಶೇಷವಾಗಿ ನನ್ನ ಅಚ್ಚುಮೆಚ್ಚಿನ ನಾಯಕರು. ಹಾಗಾಗಿ ಅವರು ಮಾತಾಡೋದಕ್ಕೆ ಅನಿವಾರ್ಯವಾಗಿ ನಾನು ಪತ್ರಿಕೆಯಲ್ಲಿ ಅದನ್ನ
ಅವ್ರಿಗೆ ಮನವರಿಕೆ ಮಾಡಿಕೊಡ್ಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಧ್ಯಮದಲ್ಲಿ ಬಂದು ಕೂತಿದ್ದೀವಿ. ಇದು ವಿಚಾರ. ಇವತ್ತು ನಮ್ಮ ವರಿಷ್ಠರುಗಳು ಸಹ ನಮಗೆ ಸೂಕ್ಷ್ಮ ಕಿವಿ ಮಾತು. ಅವರು ಮೊನ್ನೆ ಇದೊಂದು ಹೇಳಿದ್ದಾರೆ, ನಾನು ತಂದ ಅನುದಾನನ ಪೂಜೆ ಮಾಡ್ಕೊಂಡು ಹೋಯ್ತಿದ್ದಾರೆ. ನಿಜ, ಅವರು ಕುಮಾರಣ್ಣವರು ಎಲೆಕ್ಷನ್ ಸಂದರ್ಭದಲ್ಲಿ ವೇದಿಕೆಲ್ಲೂ ಹೇಳಿದ್ರು, ನಾನು ಅದಕ್ಕೆ ಏನು ಬೇಸರ ಇಲ್ಲ, ಅವ್ರು ಲೀಡರ್ ಇದ್ದಾರೆ, ಮಾತಾಡಲಿ ಬಿಡಬೇಕು. ಬಿಜೆಪಿ ಒಟ್ಟಾರೆ ನಾವೆಲ್ಲ NDA ಸದಸ್ಯರು, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಇದೆಯೋ NDA ಸದಸ್ಯರಾಗಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನೇ ಸಣ್ಣ ಪುಟ್ಟ ಅವ್ರ ಮನಸ್ಸಿಗಾಗಿರ್ತಕ್ಕಂಥ ನೋವುಗಳಿದ್ರೆ ನಮಗೆ ಆಗಿರ್ಬೋದು, ಅವ್ರಿಗೆ ಆಗಿರ್ಬೋದು, ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು, ಅದಕ್ಕೆ ಉತ್ತರ ಕಂಡುಹಿಡ್ಕೋಬೇಕೆ ಹೊರತು ಬಹಿರಂಗವಾಗಿ ಅಂಥ ವಿಚಾರಗಳನ್ನ ಮಾತಾಡ್ಕೊಳ್ಳೋದು ಪಕ್ಷದ ಶಿಸ್ತಿಗೆ ವಿರೋಧ ಅಂತ ನಾನಾದರೂ ಅನ್ಕೋತೀನಿ. ರಾಜ್ಯ ಕಾರ್ಯದರ್ಶಿಗಳ ಪಕ್ಷದ ಕಾರ್ಯದರ್ಶಿಗಳ ಜೊತೆ ಕೂರಿಸ್ಕೊಂಡು, ರಾಜ್ಯ ಕಾರ್ಯದರ್ಶಿ ಕೂರಿಸ್ಕೊಂಡು ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತನಾಡ್ತಕ್ಕಂಥ ಮಾತುಗಳು ನಮಗೆ ತುಂಬ ಮನಸ್ಸಿಗೆ ನೋವು ಉಂಟು ಮಾಡ್ತಕ್ಕಂಥ ವಿಚಾರ. ಇಲ್ಲಿ ನಾವ್ಯಾರೂ ಅಲ್ಲ, ನಾವೇ ಇರ್ಬೋದು, ನಾರಾಯಣಗೌಡರು ಇರ್ಬೋದು, ನಾವ್ಯಾರು ಏನೂ ಅಲ್ಲ. ಇಲ್ಲ ಜಿಲ್ಲಾಧ್ಯಕ್ಷರಾಗಿದ್ರು ಅಷ್ಟೇ. ಅವರು ಮಾಜಿ ಉಸ್ತುವಾರಿ ಸಚಿವರು, ಮಾಜಿ ಶಾಸಕರು ಆಗಿದ್ರು ಅಷ್ಟೇ. ತೀರ್ಮಾನ ಮಾಡ್ತಕ್ಕಂಥವ್ರು ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷ ಕುಮಾರಣ್ಣವರು, ದೇವರು ಸಾಹೇಬರಲ್ಲಿ, ನಿಖಿಲ್ ಅವರ ಸಮ್ಮುಖದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಚಾರಗಳಿವೆ. ಈಗೇನು ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವೋ ಇಲ್ಲಿ ನಡೆದಂಥ ವಿಚಾರ ಅಲ್ಲ ಅನ್ನೋದು ನಮಗೂ ಗೊತ್ತು, ಮಾಧ್ಯಮಕ್ಕೆ ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನ ದೊಡ್ಡದಾಗಿ ನಿಲ್ಲಿಸ್ತಕ್ಕಂಥದ್ದು ಯಾವುದೋ ಮೂಲೆಯಲ್ಲಿ ನಮಗೆ ಒಂದು ರೀತಿ ಅನುಮಾನ ಕಾಡ್ತಕ್ಕಂಥದ್ದಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ನಮಗೆ. ಇತ್ತೀಚಿನ ದಿನಗಳಲ್ಲಿ ಬಂದು ಸ್ಥಳೀಯ ಚುನಾವಣೆನ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳಿರ್ಬೋದು, ಅದು ನಾವೆಲ್ಲ ತೀರ್ಮಾನ ಮಾಡೋದು. ಅದೇನಿದ್ರು ಕೇಂದ್ರ ಮಟ್ಟದಲ್ಲಿ, ಬೇರೆ ಮಟ್ಟದಲ್ಲಿ ಕುಮಾರಣ್ಣವರು, ದೇವರು ಸಾಹೇಬರು, ಅಮಿತ್ ಜಿ ಅವರು, ನರೇಂದ್ರ ಮೋದಿ ಸಾಹೇಬರು, ಅವ್ರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ಲೆವೆಲಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಚಾರಗಳು. ಜೊತೆಗೆ ಅಲ್ಲಾರೋ ಒಬ್ಬ ಮಾಧ್ಯಮ ಸ್ನೇಹಿತರು ಕೇಳಿದಾಗ ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಪರ ಹೇಳೇ ಇಲ್ಲ. 28 ಚುನಾವಣೆಗೆ ಮಂಜಣ್ಣವ್ರನ್ನ ಮುಂದಿನ ಶಾಸಕರಾಗಿ ನೋಡೋದಕ್ಕಿಂತ ಮುಂಚಿತವಾಗಿ ಅಂತ ಹೋಗ್ತಾರೆ. ಮುಂದೆ ಚುನಾವಣೆಗೆ ಬರ್ತಾರೆ, ಅದು LOC ಅಂತ. ಬಹುಶಃ ತಾವು ನೋಡ್ಬೇಕನ್ನ ನನ್ನಿದೆ ಈಗ ಬೇಕಾದ್ರೆ ತೋರಿಸ್ತೀನಿ ಅವ್ರನ್ನ. ಅದಾದ್ಮೇಲೂ ಕೆಳಗಡೆ ಹೇಳಿದಾಗ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಏನು ಸರ್ ಅನೌನ್ಸ್ ಮಾಡ್ಬಿಟ್ಟಿದ್ರಿ ಹೀಗೆ ಅಂತ. ಸಂಘಟನೆ ವಿಚಾರ ಬಂದಾಗ ಅಷ್ಟಾದ್ರೂ ಹೇಳ್ಬೇಕಾಗ್ತದೆ. ನಾವು ನಮ್ದಲ್ಲ ಅಂತ ಮೇಲ್ಗಡೆ ತೋರಿಸೋದು, ಮೇಲಿದ್ದಾರೆ ಮುಖಂಡರುಗಳು, ಅವ್ರು ತೀರ್ಮಾನ ಮಾಡ್ತಾರೆ ಅಂತ. ಅದನ್ನ ದೊಡ್ಡದಾಗಿ ಹೇಳ್ಕೊಂಡಿದ್ದು ಕೇಳಬೇಕು, ನೋಡಬೇಕು, ಆಮೇಲೆ ಮಾತಾಡ್ಬೇಕು ಯಾವುದೇ ವಿಚಾರಗಳನ್ನ. ನಾಳೆ ದಿನ ಪಕ್ಷ ತೀರ್ಮಾನ ಮಾಡಿ, ಮೇಲ್ಮಟ್ಟದ ವರಿಷ್ಠರು ತೀರ್ಮಾನ ಮಾಡಿ, ಮಂಜಣ್ಣನೇ ಕ್ಯಾಂಡಿಡೇಟ್ ಆಯ್ತಾರೋ, ನಾರಾಯಣಗೌಡರೇ ಆಯ್ತಾರೋ, ಇನ್ನೊಬ್ಬರೇ ಆಯ್ತಾರೋ, ಅದು ನಾವು ತೀರ್ಮಾನ ಮಾಡಲ್ಲ ಅಂತ. ನಮ್ಮ ನಾಯಕರು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಕುಮಾರಣ್ಣ ದೇವರು ಇರ್ಬೋದು, ಅಲ್ಲಿ ಮೇಲ್ಮಟ್ಟದ BJP ವರಿಷ್ಠಗಳಿರ್ಬೋದು, ಎಲ್ಲ ಕೂತು ತೀರ್ಮಾನ ಮಾಡ್ತಾರೆ ಕ್ಯಾಂಡಿಡೇಟ್ನ. ಅಷ್ಟರೊಳಗೆ ನಾರಾಯಣಗೌಡರಿಗೆ ಏನಾಗ್ತದೆ ಅವಸರ? ಯಾಕೆ ಗೌಡರಿಗೆ ಮಾತಾಡ್ತಾರೆ? ಗೌಡರು ಮಾತಾಡ್ಬಾರ್ದು, ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಗೊಂದಲ ಮಾಡೋದು ಬೇಡ. ಯಾರು ಹೇಳ್ಕೊಟ್ಟು ಗೊಂದಲ ಮಾಡಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು NDAಯಲ್ಲಿ ಸಕ್ರಿಯವಾಗಿರ್ತಕ್ಕಂಥವ್ರು, ಆ ಪಕ್ಷ ನಮಗೆ ಗೌರವ ಕೊಟ್ಟಿದೆ, ನಾವು ಆ ಪಕ್ಷವನ್ನು ಗೌರವಿಸ್ತೀವಿ. ನಾವು ಒಂದೇ